ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತಿನ ಲಾಗ್ ಅಂತ ಹೇಳಿದ್ರೆ ನಮ್ಮಮ್ಮ ನಾವೆಲ್ಲರೂ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ನಾನು ನಿಮಗೆ ಹೇಳಿದ್ದೆ ಈ ವಿಡಿಯೋ ಆದಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಬೇರೆ ಬಿಡೋದು ಅಂತು. ಸೊ ನೋಡೋಣ ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನೋ ನನ್ನ ಈ ವಿಡಿಯೋದಲ್ಲಿ ನೋಡ್ತೀರಾ. ಎಷ್ಟು ಜನ ಹೋಗ್ತಾ ಇದ್ದೀವಿ, ಪೂಜಾನೂ ಬಂದಿದ್ದಾಳೆ ನಮ್ಮ ಜೊತೆ. ನೋಡೋಣ. ಹೇಳಮ್ಮ ಏನಂತಾರೆ ಹೇಳೋ ಕೇಳೋಣ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸೂರ್ಯ ಅಂತೂ ನಾವು ಬರೋ ಗಂಟ ನಂಬಿಲ್ಲ. ನಮ್ಮ ಅಮ್ಮಂಗೆ ಬರೀ ಸುಳ್ಳು ಹೇಳ್ತೀರಾ. ಅದೇನಮ್ಮ ನೀನು ಹೇಳ್ತಾ ಇದ್ನಲ್ಲ ಅವನು ಏನಂತ. ನಮ್ಮ ಅಮ್ಮಂಗೂ ಹೋಟ್ಲು ಕೆಲಸ ಇರುತ್ತೆ ಗೈಸ್, ತುಂಬಾ ಸುಸ್ತು ಆಗಿರುತ್ತೆ. ಬಂದು ಪಾಪುರು ನೋಡ್ಕೋತಾರೆ. ಇವಳು ಎತ್ಕೊಂಡು ಇರಲ್ಲ ಅಂದರೆ ನಮ್ಮಮ್ಮ ಅಳ್ತಾಳೆ. ಸೊ ಅಮ್ಮ ಎಲ್ಲ ಕಡೆ ನೋಡೋಕ್ಕಾಗಲ್ಲ, ಅದಕ್ಕೆ ಇಷ್ಟು ಜನ ಸೇರ್ಬಿಟ್ಟಾರೆ. ಸೂರ್ಯ ನೋಡಿ ನಮ್ಮ ಮನೆ ಹತ್ರ ಫುಲ್ಲು ನೋಡಿ ನಮ್ಮ ಮನೆ ಹತ್ರ ತುಂಬ ಜನ ನೋಡಿ. ಆಂಬ್ಯುಲೆನ್ಸ್ ಎಲ್ಲ ಬಂದಿದೆ. ಒಂದು ಅಜ್ಜಿಗಾಗಿರೋದು ಆಂಟಿಗೆ. ನೀನು ಹೋಗಿದ್ದ ಸೂರ್ಯ? ನೋಡು ದೊಡ್ಡ ಆಸ್ಪತ್ರೆ ಯಾವುದೋ ಸರ್ಕಲಲ್ಲಿ ಇದ್ದೀವಿ. ಹೊಸೈನಂದಿ ಸರ್ಕಲ್. ಅವ್ಳು ನೋಡಲ್ಲ ಹೇಗೆ ನೋಡ್ಕೊತಾರೆ. ನಮ್ಮ ಮಗ್ಳಿಗೆ ನೋಡಿ ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದೀವಿ. ನಾನು ನೀನು ಬಾಲಮ್ಮ ಸೂರ್ಯ ಎಲ್ಲ ಫೋಟೋ ಐತಲ್ಲ ನಿಂಗೆ ತಾನೇ ವಿಡಿಯೋ ಕಾಲ್ ಮಾಡಿದ್ದು. ಹೋಗ್ತಾ ಇದೀವಿ ಗೈಸ್. ನಮ್ಮ ಮಗ್ಳಿಗೆ ಬಾಜು ಬಿಟ್ಟಿದ್ದಾಳೆ. ಫೈನಲ್ ಆಗಿ ಎಂಟ್ರಿ ಕೊಟ್ವಿ. ಹೋಗ್ತಾ ಇದೀವಿ. ಆಟೋಣ ಮಾತಾಡ್ತೀರಾ ಅಂತ ಗೊತ್ತು, ನಗ್ತಾ ಇದ್ದೀರಾ. ಎಷ್ಟೊಂದು ದಿನ ಆಯಿತು ಬಂದು ಬೆಟ್ಟಕ್ಕೆ. ಒಂದು ವರ್ಷ ಆಯ್ತಲ್ಲ. ಒಂದು ವರ್ಷ ಆಯಿತು ಅಣ್ಣ ನಾವು ಬಂದು. ನಾನು ಒಂದು ವರ್ಷ ಆಯಿತು. ನಮ್ಮ ಅಮ್ಮ ಬಂದವರೆ. ಒಂದು ವರ್ಷ ಇಲ್ಲ, ನಾನು 3 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ದೆ. ನಾನು ಮಕ್ಕಳು ಸರ್ಪ್ರೈಸ್ ಅಂತ ಹೇಳ್ಬೇಕಾ? ಸರಿ. ಸಂಜೆ ಟೈಮ್ ವ್ಯೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಅಪ್ಪ. ನನಗಂತೂ ತುಂಬ ಎಂಜಾಯ್ ಮಾಡಿದೆ. ಇವಾಗ ನಾವು ಚಾಮುಂಡಿ ಬೆಟ್ಟ ರೀಚ್ ಆಗಿದ್ದೀವಿ. ಇವಾಗ ಆಟೋದಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಮೇಲಕ್ಕೆ. ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಸೊ ನಡ್ಕೊಂಡು ಹೋಗಾದ್ಮೇಲೆ ನೋಡೋಣ. ಪ್ಲೇಸ್ ತುಂಬ ಜನ ಇದ್ದಾರೆ ಅಂತ ಅನ್ಕೋತೀನಿ. ನನಗೂ ಗೊತ್ತಿಲ್ಲ ಎಷ್ಟು ಜನ ಇರ್ತಾರೆ ಏನು ಅಂತ. ನೋಡೋಣ. ಅಯ್ಯಪ್ಪ ಸುಸ್ತಾಗ್ಬಿಡುತ್ತೆ ನಡ್ಕೊಂಡು ಹೋಗೋಷ್ಟಿಗೆ. ಮೇಲೆ ಬಂದ್ಬಿಟ್ಟು ಫಸ್ಟ್ ಟೆಂಪಲ್ ಬೆಂಗಳೂರಲ್ಲಿ ಇದ್ದಿದ್ರೆ ಹಣಮನ್ ದೇವಸ್ಥಾನಕ್ಕೆ ನಾವು ಮಂಗಳವಾರ ಹೋಗ್ತಾ ಇದ್ದೀವಿ. ಸೊ ಮೈಸೂರಲ್ಲಿರೋದ್ರಿಂದ ಚಾಮುಂಡಿ ಬೆಟ್ಟಕ್ಕೆ ಫಸ್ಟ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದೀವಿ. ಪೂಜಾ ಸಾಮಾನು ತಗೊಳ್ಳೋದಮ್ಮ. ನೋಡಿ ಫೈನಲಿ ಬೆಟ್ಟಕ್ಕೆ ಬಂದ್ವಿ. ಎಷ್ಟೊಂದು ದಿನ ಆಗಿತ್ತು. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಫಸ್ಟ್ ಬಂದಿರೋದು ತುಂಬ ಖುಷಿ ಆಗ್ತಾಯಿದೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟೊಂದು ಖುಷಿಯಾಗಿದೆ. ಸೂರ್ಯನೇ ಇವಾಗ ಎತ್ಕೊಂಡು ಬರ್ತಾ ಇದ್ದಾನೆ. ಎಲ್ಲೋದ್ರೂ ಅವನೇ ಎತ್ಕೊಬರ್ಬೇಕು. ನಮ್ಮ ಕೈಲಂತ ಎತ್ಕೊಬರೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಎಷ್ಟು ಜನ ಇದ್ದಾರೆ ನೋಡಿ. ಈ ಅಪ್ಪ ನನಗಿಲ್ಲೇ ಭಯ ಆಗ್ತಾಯಿದೆ ಹೋಗೋದಕ್ಕೆ, ಇಷ್ಟೊಂದು ಜನ ಇದ್ದಾರೆ ಅಂತ. ನೋಡೋಣ ಏನಾಗುತ್ತೇನೋ. ಎಷ್ಟು ಜನ ಇದ್ದಾರೆ ಅದಕ್ಕೋಸ್ಕರ ಒಂದು ಟಿಕೆಟ್ ಇಸ್ಕೊಳಕ್ಕೆ ಹೋಗ್ತಿದ್ದೀನಿ. ಸ್ವಾತಿ ಟಿಕೆಟ್ ತೊಗೊಳಕ್ಕೆ ಅಂತ ನಿಂತೈತೆ. ಫುಲ್ಲು ಕ್ಲೋಡು ಶುಕ್ರವಾರ ಇವತ್ತು. ಟಿಕೆಟ್ ತೊಗೋತಾ ಇದ್ದಾಳೆ ಸ್ವಾತಿ. ಇವಾಗ ನಾನು ಟಿಕೆಟ್ ತೊಗೊಂಡಿದ್ದೀನಿ. 3 ಟಿಕೆಟ್ ತೊಗೊಂಡಿದ್ದೀನಿ. ಸೂರ್ಯ ಹಂಗೆ ಎಂಟ್ರಿ ಒಂಟೆ ಹೋಗ್ಬಿಟ್ಟ. ನಾವು ಹೋಗಿಲ್ಲ, ಅವ್ನು ಡೈರೆಕ್ಟ್ ಎಂಟ್ರಿ ಹೋದ. ತುಂಬ ಜನ ಇದ್ದಾರೆ ಅಪ್ಪ, ಹೆವಿ ಜನ ಗೈಸ್. ನಮ್ಮಮ್ಮನೂ ಒಳಗಡೆ ಹೋಗ್ತಿದ್ದಾರೆ. ನಾನು ಪೂಜಾ ನಮ್ಮಮ್ಮ 100 ರೂಪೀಸ್ ದುಡ್ಡು ಹೋಗ್ತಾಯಿದ್ದೀವಿ. ಇದನ್ನು ಗೈಸ್ ಒಂದು ಫೋನ್ ಮಾಡ್ತೀನಿ. ನಾನು ಪಾಪು ಎತ್ಕೊಂಡು ಹೋಗಿದ್ದಾನೆ. ಸೊ ಪಾಪುಗೆ ಅಲ್ಲಿ ನಾವು ದೇವ್ರ ಹತ್ರ ಕೊಡಬೇಕು ಅಂತೀನಿ ಕರ್ಕೊಂಡು ಬಂದಿರೋದಲ್ಲ. ಸೊ ಅದಕ್ಕೋಸ್ಕರ ನಾವು ಒಳಗಡೆ ಹೋಗ್ತಾಯಿದ್ದೀವಿ. ಬೇಗ ಬೇಗ ಬೇಗ. ನಮ್ಮಮ್ಮ ಅಂತೂ ಓಡ್ತಾಯಿದ್ದಾರೆ ಎಕ್ಸ್ಪ್ರೆಸ್ನಲ್ಲಿ. ಪಾಪುದೇ ಚಿಂತೆ, ಸೂರ್ಯ ಎತ್ಕೊಂಡು ಹೊಂಟೋಗ್ಬಿಟ್ನಲ್ಲ ಅಂತ. ನಮ್ಮಮ್ಮನೇ ಕಳಿಸ್ಕೊಡ್ಬೇಕಾಗಿತ್ತು ಅದಾಗೆ. ಲಾಡು ಫ್ರೀ ಇದು ಕೊಡ್ತಾರೆ. ಸೊ ಒಳಗಡೆ ಬಂದುಬಿಟ್ವಿ. ಇವಾಗ
ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ, ಫುಲ್ಲು ಕ್ರೌಡ್ ಇದೆ. ಸೂರ್ಯ ಆಲ್ರೆಡಿ ಬಂದು ನಿಂತ್ಕೊಬಿಟ್ಟಿದ್ದಾನೆ, ನಮಗೆ ಕಾಯ್ತಿದ್ದಾನೆ. ಸೂರ್ಯ ಆಂಜನೇಯ ಸ್ವಾಮಿ ಕೊಡು. ಟಿಕೆಟ್ ತಗೊಬಂದಿದ್ದು ತುಂಬ ರಶ್ ಐತೆ, ಹೆವಿ ರಶ್ ಇದೆ. ಇವತ್ತು ಫ್ರೈಡೇ ಅಲ್ವಾ, ಫ್ರೈಡೇ ಇರೋದ್ರಿಂದ ತುಂಬ ರಶ್ ಇದೆ. ಇವಾಗ ಆಂಜನೇಯ ಸ್ವಾಮಿ ದೇವರಿಗೆ ಸೂರ್ಯ ಕೊಡ್ತಾ ಇದ್ದಾನೆ ಪಾಪುನ. ಸೂರ್ಯ ಬಂದ್ ಮಾಡಿಬಿಡ್ತಾರಂತೆ. ತುಂಬ ಜನ ಇದ್ದಾರೆ. ಪೂಜೆನೂ ಆಯಿತು, ದರ್ಶನನೂ ಮಾಡಿಸಿದ್ವಿ, ಹಾಗೆ ಅರ್ಚನೆ ಕೂಡ ಮಾಡಿಸಿದ್ವಿ. ಒಳಗಡೆ ಕೊಡೋದಕ್ಕಾಗಿಲ್ಲ, ತುಂಬ ಜನಗಳಿದ್ರು ಅಂತ. ಫ್ರೈಡೇ ನಿಮಗೆ ಗೊತ್ತಲ್ಲ, ಸೊ ಅದಕ್ಕೋಸ್ಕರ ಅರ್ಚನೆ ಮಾಡಿಸಿದ್ವಲ್ಲ, ಅದೇ ಖುಷಿ. ತುಂಬ ಜನ ಇದ್ದಾರೆ, ಅಯ್ಯಪ್ಪ ತುಂಬ ಸಖತ್ ಜನ ಇದ್ದಾರೆ. ನೀವೇ ನೋಡ್ಬೋದು. ಪಾಪಕ್ಕೆ ಅರ್ಚನೆ ಮಾಡಿಸಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ವಿ. ದರ್ಶನ ಆಯಿತು. ಒಂದು 5 ನಿಮಿಷ ಕುತ್ಕೊಂಡ್ರೆ ಒಳ್ಳೆಯದು ಅಂತಲ್ಲ, ಅದಕ್ಕೆ 5 ನಿಮಿಷ ಕುತ್ಕೊಂಡಿದ್ದೀವಿ. ಆಗ್ತಾ ಇದ್ದೀವಿ. ಆಯಿತು ದರ್ಶನ ಎಲ್ಲ. ಫೋಟೋ ಗಿಫ್ಟ್ ತಗೊಂಡು ಹೋಗ್ಬೇಕಾಗೋದು. ನೋಡಿ ಪಾಪ ಇವೆಲ್ಲ ರೆಸ್ಟ್ ಮಾಡ್ತಿದ್ದಾವೆ, ಬೆಳಗ್ಗೆಯಿಂದ ಆಟ ಆಡ್ಬಿಟ್ಟು. ತುಂಬ ಜನ ಇದ್ದಾರೆ. ತಕ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಇವನಂತೂ ಬರೋದೇ ಇಲ್ಲ, ಎಲ್ಲ ಕಡೆ ಬಂದಿದ್ದ ಕಡೆ ಎಲ್ಲ ನೋಡಿದ್ದಾರೆ. ಫೋಟೋಸ್ಗೆ ಬರಲ್ಲ, ಸೊ ಅದಕ್ಕೆ ಫೋಟೋ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಅಪ್ಪನ ಮಾಮಿನ ನೋಡು ಅಂತಾರೆ. ನೋಡಿ ಹೆಂಗಿದೆ ಫುಲ್ಲು ಜನ. ಅಮ್ಮ ಪಾಪ ಎತ್ಕೊಂಡೈತೆ ಪಾಪುನ. ಇವಾಗ ರಿಟರ್ನ್ ವಾಪಸ್ ಹೋಗ್ತಾ ಇದ್ದೀವಿ. ಸ್ವೀಟ್ ಕಾರ್ನ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸೂರ್ಯ ಎಷ್ಟು ಖಾರ ಹಾಕ್ಸ್ಕೊಂಡಿದ್ದಾನೆ ಅಪ್ಪ ಕೈನಲ್ಲಿ. ಫೈನಲಿ ಗೈಸ್ ಫೈನಲಿ ಇವಾಗ ಇಲ್ಲಿ ಕತ್ಲೆ ಇದೆ. ಏನಂದರೆ ಇವಾಗೆಲ್ಲ ಮುಗೀತು, ಇವಾಗ ಹೋಗ್ತಾ ಇದ್ದೀವಿ. ನನ್ನ ಮಗಳು ದೇವ್ರ ಹತ್ರ ಹೋದಾಗ ನಂಗೆ ದೇವರೇ ಬಂದ್ಬಿಟ್ಟು ಕಣ್ಣು ದಪ್ಪ ಬಿಟ್ಕೊಂಡು ದೇವರೇ ನೋಡ್ತಾಳೆ ಗೈಸ್. ಅಯ್ಯೋ ವೀಡಿಯೋ ಮಾಡೋದಿದ್ರೆ ಚೆನ್ನಾಗಿರೋದು ಅಂದ್ಕೊಂಡೆ. ಕತ್ಲೆ ಏನು ಕಾಣಿಸ್ತದೆ, ಟಾರ್ಚ್ ಆನ್ ಮಾಡಿ ಅಮ್ಮ. ಫೈನಲಿ ಇವಾಗ ಪೂಜೆ ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ. ದೇವ್ರದ್ದು ಬಟ್ಟೆ ಕೂರಿ ಲಕ್ಷಣ ನೋಡಿ ಹುಡುಗಿರಿಗೆ ಎಷ್ಟು ಬೇಗ ಬಂದ್ಬಿಡು. ನಂಗೆ ಹಂಗೆ ನನ್ನ ಮಗಳು ಮಲ್ಕೊಬಿಟ್ಟಿದ್ದಾಳೆ. ಮತ್ತು ಶಾಮಿ ಊಟ ಮಾಡೋದಕ್ಕೆ ಬಂದ್ವಿ. ಮನೆಗೆ ಹೋಗಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ನಾನು ಮಲ್ಲಿಗೆ ಇಡ್ಲಿ ಫೇವ್ರೇಟ್ ಅದನ್ನು ಇಸ್ಕೊಂಡೆ. ಅಮ್ಮ ಮಸಾಲೆ ದೋಸೆ ಇಸ್ಕೊಂಡಿತ್ತು.